ಅವರು ಇದ್ದಾರೆ ಎಂಬುವ ತಿಳುವಳಿಕೆನೇ ಇಲ್ಲ ಅಂತ ಹೇಳಿದ್ರೆ ನೀವು ಅವರ ಉದ್ದೇಶವನ್ನು ನೆರವೇರಿಸುವ ಅಭಿಷೇಕ ನೀವು ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಅವರ ಉದ್ದೇಶವನ್ನು ನೆರವೇರಿಸುವುದಕ್ಕೆ ನಿಮ್ಮಲ್ಲಿ ಅಭಿಷೇಕ ಇಲ್ಲ ಅಂದರೆ ಅವರ ಮಹಿಮೆ ನಿಮ್ಮಲ್ಲಿ ಪ್ರಕಟವಾಗೋಕ್ಕೆ ಸಾಧ್ಯನೇ ಇಲ್ಲ. ಅಭಿಷೇಕ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಸಪ್ರೇಟಾಗಿ ನೇಮಿಸುವುದು, ಬೇರ್ಪಡಿಸುವುದು, ಅದನ್ನು ಬೇರ್ಪಡಿಸುವುದು ನಾವು ಒಂದು ಕಾರ್ಯವನ್ನು ನೆರವೇರಿಸೋಕ್ಕೋಸ್ಕರ. ಈಗ ಯಾವುದರಿಂದ ಬೇರ್ಪಡಿಸೋದು ಸರಿ, ಯಾವುದರಿಂದ ಬೇರ್ಪಡಿಸೋದು? ನಿಮ್ಮನ್ನು ಈ ಲೋಕದ ಕಾರ್ಯಗಳಿಂದ, ಈ ಲೋಕದ ಆಲೋಚನೆಗಳಿಂದ, ಈ ಲೋಕದ ಸ್ವಭಾವದಿಂದ, ಈ ಲೋಕದ ಸಾಮರ್ಥ್ಯದಿಂದ, ಈ ಲೋಕದ ಜ್ಞಾನದಿಂದ, ಈ ಲೋಕದ ತಿಳುವಳಿಕೆಯಿಂದ ನಿಮ್ಮನ್ನು ಸಪ್ರೇಟ್ ಮಾಡಿ ಅಲ್ಲಿ ದೇವರ ಜ್ಞಾನ, ದೇವರ ಸಾಮರ್ಥ್ಯ, ದೇವರ ವಿವೇಕ, ದೇವರ ಆತ್ಮ, ದೇವರ ಕಾರ್ಯಗಳು ಡೆಮಾನ್ಸ್ಟ್ರೇಟ್ ಆಗೋಕ್ಕೋಸ್ಕರ ನಿಮ್ಮನ್ನು ಸಪ್ರೇಟ್ ಮಾಡೋದು.